ಯಾಕೆ ಕೇಳಿದರೆ ವಿಶೇಷವಾಗಿ ಇಲ್ಲಿಗೆ ಬರುವಂಥ ಅತಿಥಿಗಳನ್ನು, ಇಲ್ಲಿಗೆ ಬರುವಂಥ ಜನರನ್ನು ಅವರು ಸ್ವಾಗತಿಸುವಂಥ ರೀತಿ ನೋಡಿದರೆ ಬಹುಶಃ ನಮಗೆ ಇನ್ನೊಮ್ಮೆ ಬರಬೇಕಂತ ಆಗುತ್ತೆ, ಇಲ್ಲಿಗೆ ಇನ್ನೂ 2 ಸಲ ಬರಬೇಕಂತ ಆಗುತ್ತೆ. ಅಷ್ಟು ದೊಡ್ಡಂಥ ಹೃದಯ ತುಂಬಿದ ಸ್ವಾಗತವನ್ನು ಇಲ್ಲಿಯ ಸ್ವಾಗತ ಸಮಿತಿಯವರು ಮತ್ತು ಸ್ವಯಂ ಸೇವಕರು ಬಹಳ ದೊಡ್ಡವಾಗಿ ಮಾಡ್ತಾ ಇದ್ದಾರೆ. ಇದು ಈ ಬ್ರಹ್ಮಕಲಶದ ಯಶಸ್ವಿ ಅಂತ ನಾವು ಮುಗಿಸ್ತೇನೆ. ದೇವರು ಸಕಲ ಜೀವರಾಶಿಗಳನ್ನು ಸೃಷ್ಟಿ ಮಾಡಿದ್ದಾರೆ. ಆ ಜೀವರಾಶಿಗಳಿಗೆ ಒಂದೊಂದಕ್ಕೆ ಒಂದೊಂದು ಸ್ವಭಾವಗಳನ್ನು ಕೊಟ್ಟು ಸೃಷ್ಟಿ ಮಾಡಿದ್ದಾನಂತೆ. ಉದಾಹರಣೆಗೆ ಹೇಳೋದಿದ್ರೆ ಎಲ್ಲವೂ ಜೀವರಾಶಿ, ನಾವು ಕೂಡ ಒಂದು ದೇವರ ಸೃಷ್ಟಿಯ ಒಂದು ಜೀವಿ, ಅದಕ್ಕೆ ಅದರದೇ ಆದಂಥ ಸ್ವಭಾವಗಳನ್ನು ಕೊಟ್ಟಿದ್ದಾರೆ. ಉದಾಹರಣೆಗೆ ಹೇಳೋದಿದ್ರೆ ಒಂದು ಹಸುವನ್ನು ಸೃಷ್ಟಿ ಮಾಡಿ ಅದಕ್ಕೆ ಒಂದು ಸೃಷ್ಟಿಯನ್ನು ಸ್ವಭಾವವನ್ನು ಕೊಟ್ಟಿದ್ದಾರೆ. ಅದು ಹಸಿ ಹುಲ್ಲನ್ನೇ ತಿನ್ನಬೇಕು, ಹಸಿ ಹುಲ್ಲು ತಿನ್ಕೊಂಡು ಸಸ್ಯಾಹಾರಿಯಾಗಿ ಅದು ಸಾತ್ವಿಕ ಸ್ವಭಾವದಲ್ಲಿ ಇರಬೇಕು ಅನ್ನೋಂಥ ಸ್ವಭಾವವನ್ನು ಕೊಟ್ಟಿದ್ದಾರೆ. ಅದು ಇವತ್ತಿಗೂ, ಸೃಷ್ಟಿಯಿಂದ ಇವತ್ತಿಗೂ ಕೂಡ ಅದೇ ಸ್ವಭಾವದಲ್ಲಿದೆ. ಒಂದು ಜಿಂಕೆ